ದೂರಿಗೆ ಪ್ರತಿ ದೂರು. ಚೆನ್ನಾಗಿದೆ ಇದು. ನಾನು ಲಾಸ್ನಲ್ಲಿದ್ದೇನೆ, ನೀವು ನನಗೆ 100 ಕೋಟಿ ಕೊಡಬೇಕು ಅಂತ ಡಿಮ್ಯಾಂಡ್ ಅನ್ನ ಇಟ್ರು, ಇಲ್ಲದಿದ್ರೆ ನಿಮ್ಮನ್ನ ಕುಮಾರಸ್ವಾಮಿಯನ್ನ ಬಿಡಲ್ಲ ಅನ್ನುವಂತ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ ಅಮೃತಹಳ್ಳಿ ಠಾಣೆಗೆನೆ ಮಾಜಿ MLC ರಮೇಶ್ ಗೌಡ ಕೂಡ ದೂರನ್ನ ಕೊಟ್ಟಿದ್ದಾರೆ. ವಿಜಯ್ ಟಾಟಾ ಮೇಲೆ ಈಗ JDS ಪ್ರತಿ ದೂರನ್ನ ಕೊಟ್ಟಿದೆ. ಮಾಜಿ MLC ರಮೇಶ್ ಗೌಡ್ರೆ ದೂರನ್ನ ಕೊಟ್ಟಿದ್ದಾರೆ. ನನ್ನನ್ನು ಊಟಕ್ಕೆ ಅಂತ ಆಗಸ್ಟ್ 24ಕ್ಕೆ ಮನೆಗೆ ಅಂತ ಕರೆದ್ಬಿಟ್ಟು ನಾನು ತುಂಬ ಲಾಸಲ್ಲಿ ಇದ್ದೀನಿ, ನನಗೆ 100 ಕೋಟಿ ಕೊಡಬೇಕು, ಇಲ್ಲದೇ ಇದ್ರೆ ನಿಮ್ಮ ಮತ್ತು ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ನಾನು ಕೇಸ್ ಹಾಕ್ತೀನಿ ಅನ್ನುವಂಥದ್ದು ಏನೋ ಹೇಳಿದಾರಂತೆ. ಚೆನ್ನಾಗಿದೆ ಇದು. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಈ ಕೇಸ್ ನೋಡ್ತಾ ಇದ್ರೆ ಸುಮ್ಮನೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಸುಮ್ಮನೆ ತೂರಾಡ್ಕೊಂಡು ಹೋಗುವಂಥ ಕೆಲಸ ಇದ್ದಂಗಿದೆ. ಯಾವುದಕ್ಕೂ ಕೂಡ ದಾಖಲೆಗಳು, ಪುರಾವೆಗಳು ಯಾವ ಸಿಗುವಂಥ ಲಕ್ಷಣಗಳಂತೂ ಈ ಪ್ರಕರಣ ಇದ್ದಂಗಿಲ್ಲ. ಸುಮ್ಮನೆ ರಾಜಕೀಯವಾಗಿ ಆರೋಪ ಮಾಡಬೇಕು, ಅದಕ್ಕೆ ಬಲಿಪಶು ಆಗೋದೇ ಪೊಲೀಸರ ಅಂತ ಈಗ. ಅರುಣ್ಣ, ಹೀಗಾಗಿಯೇ ಪೊಲೀಸರು ಮೊದಲಿಗೆ ವಿಜಯ್ ತಾತ ಅವರ ದೂರು ಬಂದಂತಹ ಸಂದರ್ಭದಲ್ಲಿ ಗಂಭೀರವಲ್ಲದ ಪ್ರಕರಣ ಅಂದರೆ NCR ಅನ್ನ ದಾಖಲು ಮಾಡಿಕೊಂಡ್ರು ಅಂತೇಳಿ ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಗಂಭೀರವಲ್ಲದಂತಹ ಪ್ರಕರಣ, ಬೆದರಿಕೆ ಹಾಕಿದ್ರು, ಅಂದರೆ ಇದರಿಂದ ಎಕ್ಸ್ಟಾರ್ಷನ್ ಏನು ಉಂಟಾಗಿಲ್ಲ, ಅಂದರೆ ಹಣವನ್ನು ಪಡೆದುಕೊಂಡಿಲ್ಲ ಬೆದರಿಕೆ ಹಾಕಿ, ಅದ್ರ ಜೊತೆಗೆ ಜೀವ ಬೆದರಿಕೆ ಅಥವಾ ಕೈನಿಂದ ಹಲ್ಲೆ ನಡೆಸೋದು ಇವೆಲ್ಲ ಬೇಲಬಲ್ ಸೆಕ್ಷನ್ಸು. ಹೀಗಾಗಿ ಗಂಭೀರವಲ್ಲದ ಪ್ರಕರಣದಡಿ ಮೊದಲಿಗೆ NCR ಅನ್ನ ದಾಖಲು ಮಾಡ್ಕೊಂಡಿದ್ರು. ಅದಾದ್ಮೇಲೆ ಯಾರ ಒತ್ತಡಕ್ಕೆ ಪೊಲೀಸರು ಮಡಿದ್ರೋ ಏನೋ ಗೊತ್ತಿಲ್ಲ, FIR ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಇದೀಗ JDSನ ಮಾಜಿ MLC ರಮೇಶ್ ಗೌಡ ಅವರು ಕೂಡ ಒಂದು ದೂರನ್ನ ಕೊಟ್ಟಿದ್ದಾರೆ. ಅದು ವಿಜಯ್ ಟಾಟಾ ಉದ್ಯಮಿಯ ಮೇಲೆ. ಅಂದರೆ 24ನೇ ತಾರೀಕು ನಾನು ಅವ್ರ ಮನೆ ಊಟಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನು ತುಂಬ ಲಾಸ್ನಲ್ಲಿದ್ದೀನಿ ಬಿಸ್ನೆಸ್ಸಲ್ಲಿ, ಹೀಗಾಗಿ 100 ಕೋಟಿಯನ್ನು ಕೊಡಬೇಕು, ಇಲ್ವಾದಲ್ಲಿ ನಿನ್ನ ಮತ್ತೆ ಕುಮಾರಸ್ವಾಮಿ ಅವ್ರನ್ನ ನಾನು ಬಿಡೋದಿಲ್ಲ ಅನ್ನೋ ನಿಟ್ಟಿಗೆ ನಮಗೆ ಜೀವ ಬೆದರಿಕೆಯನ್ನು ಹಾಕಿದ್ರು ಅನ್ನೋ ಮಟ್ಟಿಗೆ ಇದೀಗ ದೂರನ್ನು ಕೊಟ್ಟಿದ್ದಾರೆ. ಇದೀಗ ಕುಮಾರಸ್ವಾಮಿ ಅವರ ಮೇಲೆ ಕೊಟ್ಟಂತಹ ದೂರಿಗೆ FIR ಅನ್ನ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ರಮೇಶ್ ಗೌಡ ಕೊಟ್ಟಂತಹ ದೂರೇನಿದೆ ಅದಕ್ಕಿನ್ನೂ ಕೂಡ ಪೊಲೀಸರು ಚಿಂತನೆಯನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಆ ಪ್ರಕರಣ ಸಂಬಂಧ ಇದುವರೆಗೂ NCR ಆಗಲಿ ಅಥವಾ FIR ಆಗಲಿ ಇನ್ನೂ ಕೂಡ ದಾಖಲಾಗಿಲ್ಲ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.